ಮಂಡ್ಯ ಸಂಚಾರಿ ಪೊಲೀಸರು ಮಾಡಿದಂತಹ ಎಡವಟ್ಟಿಗೆ 3 ವರ್ಷದ ಮಗು ಹೃತಿಕ್ಷಾ ಸಾವನ್ನಪ್ಪಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತಪಟ್ಟಂತಹ ಮಗು ನಿವಾಸಕ್ಕೆ ಸಚಿವ ಚಲುವರಾಯಸ್ವಾಮಿ ಅವರು ಭೇಟಿ ಕೊಟ್ಟಿದ್ದಾರೆ. ಪೋಷಕರಿಗೆ ಸಾಂತ್ವನ ಹೇಳಿದ ನಂತರ ಪರಿಹಾರ ಕೂಡ ವಿತರಣೆ ಮಾಡಿದ್ದಾರೆ. ವೈಯಕ್ತಿಕವಾಗಿ 1.5 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ ಸಚಿವರು. ಸಚಿವ ಚಲುವರಾಯಸ್ವಾಮಿ ಅವರು ವೈಯಕ್ತಿಕವಾಗಿ 1.5 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ. ಇನ್ನು ಚಲುವರಾಯಸ್ವಾಮಿ ಅವರು ಸಿಎಂ ಪರಿಹಾರ ನಿಧಿಯಿಂದಲೂ ಪರಿಹಾರ ಕೊಡಿಸುವಂತಹ ಭರವಸೆ ಕೊಟ್ಟಿದ್ದಾರೆ. ಪೊಲೀಸರು ಪರಿಸ್ಥಿತಿ ಅರಿತುಕೊಂಡು ನಡೆದುಕೊಳ್ಳಬೇಕಾಗಿತ್ತು. ಆಗ ಏನು ಪರಿಸ್ಥಿತಿ ಇತ್ತು ಅದನ್ನು ಅರಿತುಕೊಂಡು ಅವರು ಕೂಡ ನಡೆದುಕೊಳ್ಳಬೇಕಾಗಿತ್ತು. ಆ ರೀತಿ ಅವರು ನಡೆದುಕೊಳ್ಳಿಲ್ಲ ಅಂತ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತ ಮಂಡ್ಯ ಘಟನೆ ಖಂಡಿಸಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ನಿಜಕ್ಕೂ ಇದು ದುರದೃಷ್ಟಕರ ಘಟನೆ, ಪೊಲೀಸರಿಗೆ ಎಚ್ಚರಿಕೆ ಕೊಡ್ತೀವಿ ಅಂತ ಗೃಹ ಸಚಿವರು ಈ ಬಗ್ಗೆ ಮಾತನಾಡಿದ್ದಾರೆ. ಸಂಪಾದನೆ ಮಾಡ್ತಾ ಇದ್ದೀನಿ ಸರ್. ಮಕ್ಕಳಿಗೆ ಅಂತ ನಾನು ನಮಗೆ ನ್ಯಾಯ ಕೊಡಿಸಿ ನಿಮ್ಮ ಅಮೌಂಟು ಬೇಡ, ಏನು ಬೇಡ ಸರ್. ಕಾಲಕ್ಕವರೆಗೆ ಕೂತಿದ್ದೀನಿ ಸರ್, ರೋಡಲ್ಲಿ ಕಾಲಕ್ಕವರೆಗೆ ಕೂತಿದ್ದೀನಿ ಸರ್. ನಾನು ಇದೆಲ್ಲ ನ್ಯಾಯಯುತವಾಗಿದೆ. ಏನೇ ಕಾನೂನಿನಲ್ಲಿ ಚೌಕಟ್ಟಿನಲ್ಲಿ ನಾವು ತನಿಖೆ ಮಾಡಿದ್ರು ಚೆಕ್ ಮಾಡಿದ್ರು ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಮಾಡಬೇಕಾಗತ್ತೆ. ಈಗ ಮುನ್ನೆಚ್ಚರಿಕೆಯಿಂದ ಈಗ ಕೂಡಲೇ ಅವ್ರು 3 ಜನನ ಸಸ್ಪೆಂಡ್ ಮಾಡೈತೆ. IG ಅವರು SP ಅವರಿಬ್ಬರು ಮಾತನಾಡಿ ನಾನು ರಾಯಚೂರಿನಲ್ಲಿ ಇದ್ದಿದ್ದರಿಂದ ನೆನ್ನೆನೇ ಬರಬೇಕಾಗಿತ್ತು, ಬರೋಕ್ಕಾಗಲಿಲ್ಲ. ರವಿನೂ ಬೆಂಗಳೂರಲ್ಲಿದ್ದ, ಉದಯ್ ಅವರು ನೆನ್ನೆ ಇದ್ದರು, ಅವ್ರು ಬೆಂಗಳೂರಿನಲ್ಲಿದ್ದ. ಬೆಳಗ್ಗೆ ಮಾತನಾಡಿದೆ, ಇಲ್ಲಿ ಹೋಗ್ತಾಯಿದ್ದೀನಿ. ನನಗೆ ಆ್ಯಕ್ಚುಲಿ ಮಂಡ್ಯ ಸ್ವರ್ಣಸಂದ್ರ ಅಂತ ಅನ್ಕೊಂಬಿಟ್ಟಿದ್ದೆ ನಾನು. ಆಮೇಲೆ ಗೊತ್ತಾಯಿತು ಮದ್ದೂರಿನ ಗೊರುನಹಳ್ಳಿ ಅಂತೇಳಿ. ಹೀಗಾಗಿ ಉದಯ್ಗೂ ಮಾತಾಡಿದೆ. ಉದಯ್ ಇವತ್ತು ಎಲ್ಲ ಆಗಿರ್ತಕ್ಕಂಥ ಘಟನೆ ನಿಜಕ್ಕೂ ಕೂಡ ಎಲ್ಲರೂ ನಮ್ಮ ಇಲಾಖೆಯಲ್ಲಿ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ. ಅವರು ಸರಿಯಾದ ಕ್ರಮ ತಗೊಂಡಿದ್ರೆ, ಅಂದರೆ ತಂದೆ ತಾಯಿಗಳಿಗೆ ವೆಹಿಕಲ್ ನಿಲ್ಲಿಸುವಾಗ ಮೋಟರ್ ಬೈಕ್ ನಿಲ್ಲಿಸಿದ್ದು ಸರಿಯಾಗಿ ನಡ್ಕೊಂಡಿದ್ರೆ ಆ ಮಗುನೂ ಸಾಯ್ತಿರಲಿಲ್ಲ ಮತ್ತು ಆ ತಂದೆ ತಾಯಿಗಳಿಗೂ ಕೂಡ ಪೆಟ್ಟುಗಳು ಬೀಳ್ತಾ ಇರಲಿಲ್ಲ. ಇದು ಭಾಳ ದುರದೃಷ್ಟಕರ. ಸಾರ್ವಜನಿಕ ವಲಯದಲ್ಲಿ ಇಂಥ ಘಟನೆಗಳು ಖಂಡಿತವಾಗಿ ಆಗಬಾರ್ದು. ಯಾರು ಇದಕ್ಕೆ ಕಾರಣೀಕರ್ತರಾಗಿದ್ದಾರೆ ಆ ಪೊಲೀಸ್ನವ್ರನ್ನ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್ ದೊಡ್ಡಯ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಕುಮಾರ್, ನಿನ್ನೆ ಒಂದು ಮಗು ತಾಯಿಯ ಮಡಿಲಲ್ಲಿ ಜೀವ ಬಿಟ್ಟಂತಹ ಘಟನೆ ನೋಡಿ ಇಡೀ ಕರ್ನಾಟಕ ಮಮ್ಮಲ ಮರುಗಿತ್ತು. ಎಷ್ಟೇ ಪರಿಹಾರ ಕೊಟ್ಟರೂ ಅದನ್ನು ಭರಿಸಿಕೊಡೋದಕ್ಕಾಗಲ್ಲ. ಆದರೆ ಸಚಿವರು ಭೇಟಿ ಕೊಟ್ಟಿದ್ದಾರೆ. ಹೆತ್ತವರಿಗೆ ಏನೆಲ್ಲ ಭರವಸೆ ಕೊಟ್ಟರು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್ ರಾಥೋಡ್, ಏನು ನಿನ್ನೆ ಅಷ್ಟೇ ಮಂಡ್ಯದ ಸ್ವರ್ಣಸಂದ್ರದಲ್ಲಿ ನಡೆದಿದ್ದಂತ ಒಂದು ದುರ್ಘಟನೆ ಇಡೀ ಕರ್ನಾಟಕವನ್ನೇ ಒಂದು ರೀತಿ ಕಂಬನಿಯಲ್ಲಿ ಮುಳುಗುವಂತೆ ಮಾಡಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಏನು ನೊಂದಂತ ಕುಟುಂಬಕ್ಕೆ ಅಂದ್ರೆ ಗ್ರಾಮಕ್ಕೆ ಇವತ್ತು ಸಚಿವ ಮತ್ತು ಶಾಸಕರು ಭೇಟಿಯನ್ನ ನೀಡಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು ಇವತ್ತು ಆ ಒಂದು ಕುಟುಂಬಸ್ಥರನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ಎಷ್ಟೇ ಸಾಂತ್ವನ ಮತ್ತೆ ಪರಿಹಾರದ ಭರವಸೆಗಳನ್ನ ಕೊಟ್ಟರು ಕೂಡ ಏನು ಆ ಪುಟ್ಟ ಮಗುವನ್ನ ಕಳ್ಕೊಂಡಂತ ಎತ್ತವರ ಮತ್ತೆ ಕುಟುಂಬಸ್ಥರ
ಆಕ್ರಂದನಕ್ಕೆ, ಆ ದುಃಖಕ್ಕೆ ಎಷ್ಟು ಕೂಡ ಯಾರಿಂದಲೂ ಕೂಡ ಬೆಲೆ ಕಟ್ಟಲಕ್ ಆಗೋದಿಲ್ಲ. ಆದ್ರೆ ಆ ಒಂದು ಮುದ್ದು 3 ವರ್ಷದ ಮುದ್ದಾದ ಹೆಣ್ಮಗುವಿಗೆ ಸಾವಿನಿಂದಾಗಿ ಇಡೀ ಕುಟುಂಬ ಇವತ್ತು ಕೂಡ ಕಣ್ಣೀರಿನಲ್ಲಿ ಕೈ ತೊಳಿತಾ ಇರ್ತಕ್ಕಂಥದ್ದು. ನಿನ್ನೆಯಿಂದನೂ ಕೂಡ ಏನು ಆ ಮಗುವಿನ ಕಳ್ಕೊಂಡ ಬಳಿಕ ಆ ಮಗು ಇದ್ದಂತ ಸಂದರ್ಭದಲ್ಲಿ ಏನು ತನ್ನ ಆ ಕುಟುಂಬದವ್ರ ಜೊತೆ, ಅದರಲ್ಲೂ ಕೂಡ ತಂದೆಯ ಜೊತೆ ಇದ್ದಂತ ಸಂತೋಷದ ಕ್ಷಣಗಳನ್ನ ಆ ಮಗುವಿನ ತಂದೆ ಮೆಲುಕಾಗ್ತಾ ಇರ್ತಕ್ಕಂಥದ್ದು, ಅದೆಲ್ಲವನ್ನು ಕೂಡ ಏನು ಮೊಬೈಲ್ ನಲ್ಲಿ ಚಿತ್ರೀಕರಣ ಮಾಡ್ಕೊಂಡಿರ್ತಕ್ಕಂಥದ್ದು, ಆ ತಂದೆಯ ಎದೆ ಮೇಲೆ ಮಲಗಿ ಆಟ ಆಡುವಂಥದ್ದು, ಆ ಪುಟ್ಟ ಕೈಗಳಿಂದ ತನ್ನ ತಂದೆಗೆ ಅನ್ನ ತಿನ್ನಿಸುವಂಥದ್ದಿರ್ಬೋದು. ಹೀಗೆ ಈ ರೀತಿಯ ಶ್ರೀಕೃಷ್ಣನ ವೇಷದಲ್ಲಿ ನಲ್ದಾಡುವಂಥದ್ದು, ಈ ಎಲ್ಲಾ ದೃಶ್ಯಗಳನ್ನ ನೋಡಿಕೊಂಡು ಕಣ್ಣೀರಾಕುವಂತ ಒಂದು ದೃಶ್ಯ ನಿಜವಾಗ್ಲೂ ಕೂಡ ಮನ ಕಳ್ಕುವಂತಿತ್ತು. ಇಂಥ ಸಂದರ್ಭದಲ್ಲಿ ಭೇಟಿ ನೀಡಿದಂತ ಸಚಿವರು ಕೂಡ ಏನು ತಮ್ಮ ಸರ್ಕಾರ ಮತ್ತು ಏನು ಪೊಲೀಸ್ ಇಲಾಖೆ ನಡ್ಕೊಂಡಂತ ರೀತಿಯನ್ನ ಮತ್ತೆ ಆ ಪುಟ್ಟ ಮಗುವಿನ ತಂದೆ ಮತ್ತು ದೊಡ್ಡಪ್ಪ ವಿವರಿಸಿರ್ತಕ್ಕಂಥದ್ದು ಏನು, ಆ ಸಂದರ್ಭದಲ್ಲಿ ನಮ್ಗೆ ಮದ್ದೂರಿನಲ್ಲೇ ಎಲ್ಲಾ ರೀತಿಯ ಸೂಕ್ತ ಚಿಕಿತ್ಸಾ ವ್ಯವಸ್ಥೆ ಸಿಕ್ಕಿದ್ರೆ ನಾವು ಮಂಡ್ಯಕ್ಕೆ ಹೋಗ್ಬೇಕಾದಂತ ಪರಿಸ್ಥಿತಿ ಇರ್ಲಿಲ್ಲ. ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಇಲ್ಲದೆ ಇರ್ತಕ್ಕಂಥದ್ದು, ಜೊತೆಗೆ ಪೊಲೀಸರು ಅಮಾನವೀಯವಾಗಿ ರೌಡಿಗಳಂತೆ ವರ್ತಿಸಿದ್ದು ಕೂಡ ಈ ಒಂದು ಘಟನೆಗೆ ಕಾರಣ ಅಂತಾನು ಕೂಡ ನೊಂದು ಹೇಳ್ಕೊಂಡಿರ್ತಕ್ಕಂಥದ್ದು. ಇದೆಲ್ಲವನ್ನು ಕೂಡ ಪರಿಗಣಿಸಿ ನೋಡಿದಂತ ಸಚಿವರು ಸಾಂತ್ವನವನ್ನ ಹೇಳಿ ಮುಖ್ಯಮಂತ್ರಿಗಳಿಂದ ಒಂದಷ್ಟು ಆರ್ಥಿಕ ಭರವಸೆಯನ್ನ ಕೂಡ ಕೊಡಿಸುವಂತ ಭರವಸೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು ವೈಯಕ್ತಿಕವಾಗಿ ಕೂಡ ಪರಿಹಾರವನ್ನ ಕೊಡುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಆ ಪುಟ್ಟ ಮಗುವಿನ ತಂದೆ ಅದನ್ನ ನಿರಾಕರಿಸಿದ್ರು ಕೂಡ ತನ್ನ ಕುಟುಂಬದವರಿಗೆ ಅದನ್ನ ಹಸ್ತಾಂತರಿಸಿ ಸಾಂತ್ವನವನ್ನ ಹೇಳಿ ಬಂದಿರತಕ್ಕಂಥದ್ದು. ಮತ್ತೊಂದೆಡೆ ಈ ಪ್ರಕರಣದಿಂದ ರಾಜ್ಯ ಸರ್ಕಾರ, ಅದರಲ್ಲೂ ಕೂಡ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡಿರ್ತಕ್ಕಂಥದ್ದು. ಗೃಹ ಸಚಿವರೇ ಸ್ವತಃ ಹೇಳಿರೋ ಪ್ರಕಾರವಾಗಿ ಇದೊಂದು ನಿಜವಾಗ್ಲೂ ಕೂಡ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತ ಕೆಲಸ. ಈ ಒಂದು ಕೃತ್ಯವನ್ನ ಯಾರು ಮಾಡಿದರೆ ಅವರ ವಿರುದ್ಧ ಈಗಾಗಲೇ ಏನು ಅಮಾನತು ಶಿಕ್ಷೆಯನ್ನ ಕೊಡಲಾಗಿದೆ. ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಕೂಡ ಮಾಡ್ತೇವೆ. ಇಂಥ ಪ್ರಕರಣಗಳು ನಿಜವಾಗ್ಲೂ ಕೂಡ ಮರಿಕಳಿಸಬಾರ್ದು. ಯಾಕಂತ ಹೇಳಿದ್ರೆ ಇದೊಂದು ಅಮಾನವೀಯದಂತ ಘಟನೆ. ಇಂಥ ತಪಾಸಣೆಗಳನ್ನ ಮಾಡೋದಕ್ಕೆ ಅದೇ ಆದಂತ ಒಂದು ಪದ್ಧತಿ ಇರ್ತದೆ. ಆ ಪದ್ಧತಿಯನ್ನ ಮರೆತು ಏನು ಅಮಾನವೀಯವಾಗಿ ವರ್ತನೆ ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ಈ ರೀತಿ ಮುಂದೆ ಯಾವುದೇ ತರದ ಜಿಲ್ಲೆನಲ್ಲೂ ಯಾವ ಪೊಲೀಸ್ ಸಿಬ್ಬಂದಿ ಕೂಡ ಈ ರೀತಿ ಮಾಡಬಾರ್ದು ಅನ್ನೋ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನ ಹೊರಡಿಸ್ತೇನೆ. ಇವತ್ತೇ ಸಭೆಯನ್ನು ಕೂಡ ಹಿರಿಯ ಅಧಿಕಾರಿಗಳ ಸಭೆಯನ್ನು ಕೂಡ ಕರೆದು ಅದಕ್ಕೆ ಸಂಬಂಧಪಟ್ಟಂತೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಡ್ತೇನೆ ಅನ್ನೋ ಒಂದು ಭರವಸೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇಂಥ ಘಟನೆಗಳು ಆಗಿಂದಾಗೆ ಮರುಕಳಿಸ್ತಾ ಇರ್ತಕ್ಕಂಥದ್ರಲ್ಲಿ ಇನ್ನಾದ್ರೂ ಕೂಡ ಪೊಲೀಸ್ ಇಲಾಖೆ ಈ ನಿಟ್ಟಿನಲ್ಲಿ ಇಂಥ ಅಚಾತುರ್ಯಗಳು ಅನಾಹುತಗಳು ಆಗದೆ ಇರೋ ನಿಟ್ಟಿನಲ್ಲಿ ತುರ್ತು ಅಗತ್ಯ ಕ್ರಮವನ್ನ ಕೈಗೊಳ್ಳಬೇಕಾಗಿರ್ತಕ್ಕಂಥದ್ದು. ಏನೇ ಆದ್ರೂ ಕೂಡ ಆ ಪುಟ್ಟ 3.5 ವರ್ಷದಾಗ ಋತಿಕ್ಷಾನ ಕಳ್ಕೊಂಡಿರ್ತಕ್ಕಂಥ ಆ ಕುಟುಂಬಕ್ಕೆ ಆ ಮಗುವನ್ನ ಮತ್ತೆ ಕೊಡ್ಲಿಕ್ಕಂತೂ ಆಗೋದಿಲ್ಲ. ಇಂಥ ಘಟನೆಗಳು ಮರುಕಳಿಸ್ತಾ ಇರೋ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಬೇಕು ಅನ್ನೋ ಆಗ್ರಹ ಕೂಡ ಕೇಳ್ಬರ್ತಾ ಇರ್ತಕ್ಕಂಥದ್ದು. ಸಂತೋಷ್ ರಾಥೋಡ್. ಧನ್ಯವಾದಗಳು ಶಶಿಕುಮಾರ್ ದೊಡ್ಡಯ್ಯ ನಿಮ್ಮೆಲ್ಲ ಮಾಹಿತಿಗೆ.